KPSC ನಡೆಸಿದಂತಹ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಅದನ್ನು ನಾವು ಖಂಡಿಸಿ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು 14ನೇ ತಾರೀಕು ಧಾರವಾಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ವಿ. ಇವತ್ತು 5ನೇ ದಿನ. ನಾವು ಇವತ್ತು ರಾಣಿಬೆನ್ನೂರಿಂದ ದಾವಣಗೆರೆ ಹೋಗ್ತಾ ಇದ್ದೀವಿ. ಈ ಒಂದು ಭ್ರಷ್ಟಾಚಾರ ಮತ್ತು KPSC ಕನ್ನಡ ಅಭ್ಯರ್ಥಿಗಳಿಗೆ ಮಾಡಿರೋ ಅನ್ಯಾಯ ಖಂಡಿಸಿ ನಾವು 5ನೇ ದಿನ ಪಾದಯಾತ್ರೆ ಮಾಡ್ತಾಯಿದ್ವಿ. ಹರಿಹರ ಮುಗಿಸ್ಕೊಂಡು ನಾವು ದಾವಣಗೆರೆ ಬರ್ತೀವಿ. ಸುತ್ತಮುತ್ತ ವಿದ್ಯಾರ್ಥಿಗಳು ಬಂದು ನಮ್ಮ ಕೈ ಜೋಡಿಸಿ ಈ ಒಂದು ಪಾದಯಾತ್ರೆನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಈ ಒಂದು ಇಷ್ಟು ಬಿಸಿಲಿದ್ರೂ ಏನು ಮಳೆ ಗಾಳಿ ಚಳಿ ಏನು ನೋಡದೆ ನಾವು ಸುಮಾರು ಇವತ್ತು 5ನೇ ದಿನ ಪಾದಯಾತ್ರೆ ಮಾಡ್ತಾಯಿದ್ವಿ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಕನ್ನಡ ಅಭ್ಯರ್ಥಿಗಳಿಗೆ KPSC ಮಾಡ್ತಾಯಿರೋ ಅನ್ಯಾಯನ ಖಂಡಿಸಿ ನೀವು ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಇಲ್ಲ ಅಂತಂದರೆ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಬರುತ್ತೆ ಇದು. ಯಾಕೆ ಈ ಒಂದು KPSC ಅವರು ಅವ್ರು ಇಷ್ಟ ಬಂದಂಗೆ ಟೈಮ್ ಟು ಟೈಮು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತಾ ಇದ್ದಾರೆ. ಈ ಒಂದು ಮೇನ್ಸ್ ಎಕ್ಸಾಮ್ಸ್ ಆತುರವಾಗಿ ನಡೆಸ್ಬೇಕಂತ ಇದ್ದಾರೆ. ಈ ಒಂದು KS ಅಲ್ಲಿ ಸಾಕಷ್ಟು ಕರಪ್ಷನ್ ಆಗಿದೆ. ನೀವು ನೋಡಿರ್ಬೋದು, ಪ್ರತಿ ಹಂತದಲ್ಲೂ ಕರಪ್ಷನ್ ಆಗಿದೆ. ದಯವಿಟ್ಟು ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಕನ್ನಡ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯೇ ಕರೆಕ್ಟಾಗಿಲ್ಲ ಅಂತಂದರೆ ಇವು ವಿದ್ಯಾರ್ಥಿಗಳು ಎಲ್ಲಿ ಸೆಲೆಕ್ಟ್ ಆಗ್ತಾರೆ? ಕನ್ನಡ ಅಭ್ಯರ್ಥಿಗಳು ಸೆಲೆಕ್ಟೇ ಆಗಲ್ಲ. ದಯವಿಟ್ಟು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಈ ಮಧ್ಯಪ್ರವೇಶ ಮಾಡಿ KPSCನ ಈ ಒಂದು ಇಷ್ಟೆಲ್ಲ ಏನು ಅನ್ಯಾಯ ಮಾಡ್ತಾಯಿದ್ವಿ ವಿದ್ಯಾರ್ಥಿಗಳಿಗೆ, ಅದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ.